ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ದಿಸ್ ಇಸ್ ಅಭಿಷೇಕ್. ಇವತ್ತು ನಾವು ಪ್ರೀ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋನ ಮಾಡೋಣ. ಬ್ಯಾಂಕ್ ನಿಫ್ಟಿ, ನಿಫ್ಟಿ 50 ಆಮೇಲೆ ಫಿನ್ ನಿಫ್ಟಿ ಇದು ಮೂರದ್ದು ನಾವು ಲೆವೆಲ್ಸ್ನು ಪ್ಲಾಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ಫ್ರೈಡೇ ಪರ್ಫೆಕ್ಟ್ ಲೆವೆಲ್ಸ್ನ ಪ್ಲಾಟ್ ಮಾಡಿದ್ದೆ. ನೀವು ಮಿಡ್ ಕ್ಯಾಪ್ದು ನೋಡ್ಬೋದು. ಫ್ರೈಡೇ ಹೋಗಿ ನೋಡಿ ಪರ್ಫೆಕ್ಟಾಗಿ ಇದೇ ಲೆವೆಲ್ಸ್ನ ನಾನು ಪ್ಲಾಟ್ ಮಾಡಿದ್ದೆ. ಇವತ್ತು ಮಾರ್ಕೆಟ್ ಓಪನ್ ಆಗಬೇಕಾದ್ರೆ ಕರೆಕ್ಟಾಗಿ ಇದ್ರ ಮೇಲೆ ಓಪನ್ ಆಯಿತಾ ಅಂದರೆ ನಾನು ರೆಸಿಸ್ಟೆನ್ಸ್ 1 ಯಾವ್ದು ಕೊಟ್ಟಿದ್ನೋ ಅದ್ರ ಮೇಲೆ ಓಪನ್ ಆಯಿತು. ನೀವು ನೋಡ್ಬೋದು ಕರೆಕ್ಟಾಗಿ 13,225 ಅಲ್ಲಿಂದನೇ ಮಾರ್ಕೆಟ್ ಓಪನ್ ಆಗಿದೆ. ಆಮೇಲೆ ಕರೆಕ್ಟಾಗಿ ಇಲ್ಲಿ ಬಂದಿದೆ. R1 ಆವಾಗ S1 ಆಗಿ ಆ್ಯಕ್ಟ್ ಆಗುತ್ತೆ. ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಅಂದರೆ ಒಂದು ಸತಿ 2 ಸತಿ ರೀಟೆಸ್ಟ್ ಮಾಡ್ತು. ಆಮೇಲೆ ಮತ್ತೆ ಡೌನ್ ಸೈಡ್ ಮೊಮೆಂಟಮ್ ಕೊಡ್ತು. ಇಲ್ಲೂ ಕೂಡ ನಾನು ಅವತ್ತು ಸಪೋರ್ಟನ್ನು ಪರ್ಫೆಕ್ಟಾಗಿ ಪ್ಲಾಟ್ ಮಾಡಿದೆ. ನೀವು ನೋಡಿ ಕರೆಕ್ಟಾಗಿ ಅಲ್ಲಿಂದನೇ ಮಾರ್ಕೆಟ್ ರಿಜೆಕ್ಷನ್ ತೊಗೊಂಡಿದೆ. ಅಂದರೆ ಲೆವೆಲ್ಸ್ನ ಕರೆಕ್ಟಾಗಿ ಮಾರ್ಕೆಟ್ ರೆಸ್ಪೆಕ್ಟ್ ಮಾಡಿದೆ. ಆಮೇಲೆ ನೀವು ಫ್ರೈಡೇ ಏನಾದರೂ ಡೌಟ್ ಇದ್ದರೆ ಹೋಗ್ಬಿಟ್ಟು ನೋಡಿ. ಫ್ರೈಡೇ ನಾನು ಪರ್ಫೆಕ್ಟಾಗಿ ಅನಾಲಿಸಿಸ್ ವೀಡಿಯೋನ ಮಾಡಿ ಹಾಕಿದ್ದೀನಿ. ಸೊ ಇವತ್ತು ನಾವು ಬ್ಯಾಂಕ್ ನಿಫ್ಟಿನ ಅನಾಲಿಸಿಸ್ ಮಾಡೋಣ. ಬ್ಯಾಂಕ್ ನಿಫ್ಟಿ ನೀವು ನೋಡ್ಬೋದು. ಇದು ಕೂಡ ಅಷ್ಟೇ, ನಾನು ಪಾಸ್ಟ್ 3-4 ಡೇಸಿಂದ ಈ ರೆಸಿಸ್ಟೆನ್ಸ್ನ ನಾನು ಪ್ಲಾಟ್ ಮಾಡ್ತಾನೇ ಇದ್ದೀನಿ. ಯಾರಿಗೆ ಡೌಟ್ ಇದ್ದರೂ ನಮ್ಮ ಲಾಸ್ಟ್ ವೀಕ್ ಕಂಪ್ಲೀಟ್ ವೀಡಿಯೋಸ್ ಹೋಗಿ ನೋಡಿ. ನಾನು ಬ್ಯಾಂಕ್ ನಿಫ್ಟಿಲಿ ಇದೇ ರೆಸಿಸ್ಟೆನ್ಸ್ನ ಪ್ಲಾಟ್ ಮಾಡಿದ್ದೀನಿ. ಇನ್ನೊಂದು ರೆಸಿಸ್ಟೆನ್ಸ್ ಇತ್ತು, R1 51,341 ಅರೌಂಡ್ ಇಲ್ಲೊಂದು ಯಾವುದೋ ಇತ್ತು. ಅದನ್ನು ಬ್ರೇಕ್ ಆಗಿ ಮೇಲಕ್ಕೆ ಹೋಗಿದೆ. ಸೊ ಅದಕ್ಕೆ ನಾನು ಇವಾಗ ಹೊಸ ಅದನ್ನು ಪ್ಲಾಟ್ ಮಾಡಿದ್ದೀನಿ. ಸೊ ನಮ್ಗೆ ಇವಾಗ ಇಲ್ಲಿ ಸಪೋರ್ಟ್ ಆಗುತ್ತೆ, ಅರೌಂಡ್ ಇಲ್ಲಿರುತ್ತೆ ಈ ಝೋನಲ್ಲಿ. ಇಲ್ಲಿ ನೋಡಿ ನೀವು 1 ಸತಿ 2 ಸತಿ 3 ಸತಿ 4 ಸತಿ ತುಂಬ ಸತಿ ಇಲ್ಲಿ ಮಾರ್ಕೆಟ್ ಕನ್ಸಾಲಿಡೇಷನ್ ಆಗಿ ಇವತ್ತು ಈ ರೇಂಜಿಂದನೇ ಆಚೆ ಹೋಗಿದೆ. ರೇಂಜಿಂದ ಆಚೆ ಹೋಗಿ ಕರೆಕ್ಟಾಗಿ 51,551 ಅಲ್ಲಿಂದನೇ ಕರೆಕ್ಟಾಗಿ ಮಾರ್ಕೆಟ್ ರಿವರ್ಸಲ್ ತೊಗೊಂಡಿದೆ. ಮಾರ್ಕೆಟ್ ಏನಾದರೂ ಇದನ್ನು ಕ್ರಾಸ್ ಮಾಡಿದರೆ ನೆಕ್ಸ್ಟ್ ಬಂದುಬಿಟ್ಟು ನಮಗೆ 51,700. ಆಮೇಲೆ ಮಾರ್ಕೆಟ್ ಇದು ಒಂಥರ ರೌಂಡ್ ಲೆವೆಲ್ ಥರ ಆ್ಯಕ್ಟ್ ಮಾಡ್ತಿದೆ. ಸುಮಾರು ದಿವಸದಿಂದ ಇದನ್ನ ಬ್ರೇಕ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಈ ಸಪೋರ್ಟ್ ಬಂದು 51,051. ಸೊ ಮಾರ್ಕೆಟ್ ಏನಾದರೂ ಈ ಲೋನ್ ಏನಾದರೂ ಬ್ರೇಕ್ ಮಾಡ್ತು ಅಂದ್ಕೊಳ್ಳಿ, ಆವಾಗ ನಮ್ಮದು ಫಸ್ಟ್ ಟಾರ್ಗೆಟ್ ಆಗಿರುತ್ತೆ 51,309. ಏನಾದರೂ ಬ್ರೇಕ್ ಮಾಡಿದ್ರೆ ನಮ್ಮ ಫಸ್ಟ್ ಸಪೋರ್ಟ್ ಆಗಿರುತ್ತೆ 51,051. ಅದೇ ಮಾರ್ಕೆಟ್ ಏನಾದರೂ ರೆಸಿಸ್ಟೆನ್ಸ್ ಬ್ರೇಕ್ ಮಾಡ್ತು ಅಂದ್ಕೊಳ್ಳಿ, ನಮ್ಮ ಸೆಕೆಂಡ್ ರೆಸಿಸ್ಟೆನ್ಸ್ ಆಗಿರುತ್ತೆ 51,700. ನಾಳೆ ನೀವು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಮಾರ್ಕೆಟು ಈ ಥರ ಓಪನಿಂಗ್ ಆದರೆ ಪರವಾಗಿಲ್ಲ. ತುಂಬ ಈ ಥರ ಎಲ್ಲ ಕಮ್ಮಿ ಗ್ಯಾಪ್ ಅಪ್ ಕಮ್ಮಿ ಗ್ಯಾಪ್ ಡೌನ್ ಮಾರ್ಕೆಟ್ಗೆ ಏನು ತುಂಬ ಅಷ್ಟೊಂದು ಮ್ಯಾಟ್ರ್ ಆಗಲ್ಲ. ಇವತ್ತು ಕೂಡ ಮಾರ್ಕೆಟ್ ಏನು ಅಷ್ಟೊಂದು ತುಂಬ ಮೊಮೆಂಟಮ್ ಕೊಟ್ಟಿಲ್ಲ. ನಾವು ಇಲ್ಲಿ ಮೆಷರ್ಮೆಂಟ್ ನೋಡಿದ್ರೆ ಮಾರ್ಕೆಟ್ ಎಕ್ಸಾಕ್ಟ್ಲಿ 51,311ಇಂದ 51,552 ಅಂದರೆ ಎಕ್ಸಾಕ್ಟ್ಲಿ ಮಾರ್ಕೆಟ್ ಇವತ್ತು ಕೂಡ 240 ಪಾಯಿಂಟ್ಸ್ ಅಷ್ಟೇ ಮೊಮೆಂಟಮ್ ಕೊಟ್ಟಿದೆ. ಅದು ಕೂಡ ಈ ಕ್ಯಾಂಡಲಲ್ಲೇ ಜಾಸ್ತಿ ವಾಲ್ಯೂಮ್ ಬಂದಿದ್ದು. ಲೈಕ್ 2 o'clock ಯಾರ್ಯಾರು ಕರೆಕ್ಟಾಗಿ ಕಾಲ್ ತೊಗೊಂಡಿರ್ತಾರೋ ಅವ್ರು ಮಾತ್ರ ತುಂಬ ಚೆನ್ನಾಗಿ ಪ್ರಾಫಿಟ್ ಮಾಡಿರ್ತಾರೆ. ಆಮೇಲೆ ಯಾರ್ಯಾರು ಇಲ್ಲಿ ಕಾಲ್ಗೆ ಎಂಟ್ರ್ ಆಗಿರ್ತಾರೋ ಅವ್ರು ಸ್ಟಾಪ್ ಲಾಸ್ ಎಲ್ಲ ಇಟ್ಟಾಗಿರುತ್ತೆ. ಆಮೇಲೆ ಆಫ್ಟರ್ ಇಲ್ಲಿ 245 ಎರಡೂ ಕಡೆ ಕಾಲ್ ಆ್ಯಂಡ್ ಪುಟ್ ಎರಡೂ ಕಡೆ ಪ್ರೀಮಿಯಮ್ ಮೆಲ್ಟ್ ಆಯಿತು. ಸೊ ಇದಾಗಿದೆ ನಮ್ಮ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್. ಏನಾದರೂ ಈ ಸಪೋರ್ಟ್ ಬ್ರೇಕ್ ಮಾಡ್ತು ಅಂದ್ಕೊಳ್ಳಿ, ಸಪೋರ್ಟ್ 2 ಬಂದು 51,051, ಸಪೋರ್ಟ್ 3 ಬಂದು 50,841. ಇದೆಲ್ಲ ನಾನು ತುಂಬ ಹಿಂದೆ ದಿವಸನೇ ಪ್ಲಾಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಅದಕ್ಕೆ S1 S2 ಅಂತ ಸ್ವಲ್ಪ ನಮಗೆ ಕನ್ಫ್ಯೂಷನ್ ಆಗ್ಬೋದು ಅಷ್ಟೇ. ಇವಾಗ ನಾವು ನಿಫ್ಟಿ 50 ಅನಾಲಿಸಿಸ್ನ ಮಾಡೋಣ. ಓಕೆ, ನಿಫ್ಟಿ 50 ಬಂದು ನಾನು ನಿನ್ನೆನೇ ಹೇಳಿದ್ದೆ. ಅಂದರೆ ನಾನು ಮಂಡೇ ಇದನ್ನು ನಾನು ಫ್ರೈಡೇ ಪ್ಲಾಟ್ ಮಾಡಿಲ್ಲ ಅನ್ಸುತ್ತೆ. ಬರೀ ನಾನು ಮಿಡ್ ಕ್ಯಾಪ್ ಮತ್ತು ಬ್ಯಾಂಕ್ ನಿಫ್ಟಿ ಮಾಡಿದ್ದೆ ಅಂತ ಅನ್ಕೊತಾ ಇದ್ದೀನಿ. ಇವತ್ತು ಮಾರ್ಕೆಟ್ ಕಂಪ್ಲೀಟ್ ಗ್ಯಾಪ್ ಅಪ್ ಆಯಿತು. ಮೊನ್ನೆ ಇದೇ ಆಲ್ ಟೈಮ್ ಹೈ ಆಗಿತ್ತು. ನಿಫ್ಟಿ 25,251 ಮಾತ್ರನೇ ಆಲ್ ಟೈಮ್ ಹೈ ಆಗಿತ್ತು. ಇವತ್ತು ಮಾರ್ಕೆಟ್ 25,334 ಅಂದರೆ ಇಲ್ಲೇ ಓಪನ್ ಆಗಿದೆ. ಇಲ್ಲಿಂದ ಇದು ನಿನ್ನೆ ಆಲ್ ಟೈಮ್ ಹೈ ಏನಾಗಿತ್ತು ಕರೆಕ್ಟಾಗಿ ಅಲ್ಲೇ ಸಪೋರ್ಟ್ ಥರ ಇಲ್ಲಿ ಮಾರ್ಕೆಟು ಅಲ್ಲೇ ಕರೆಕ್ಟಾಗಿ ರಿವರ್ಸಲ್ ಕೊಟ್ಟಿದೆ. ನೀವು ನೋಡ್ಬೋದು. ಮಾರ್ಕೆಟ್ ಏನೋ ಫ್ಲಾಟ್ ಓಪನ್ ಆದರೆ ನಾವು ವೇಟ್ ಮಾಡಬೇಕಾಗುತ್ತೆ. 25,250 ಏನಾದರೂ ಬ್ರೇಕ್ ಆಯಿತು ಅಂದ್ಕೊಳ್ಳಿ, ನಮ್ಮ ನೆಕ್ಸ್ಟ್ ಸಪೋರ್ಟ್ ಬಂದು 25,191. ಅದೇ ರೆಸಿಸ್ಟೆನ್ಸ್ 1 ಇದೆ ಇಲ್ಲಿ ಇವತ್ತಿಂದ ಆಲ್ ಟೈಮ್ ಹೈ. 25,334 ಏನಾದರೂ ಬ್ರೇಕ್ ಆದರೆ ನಮ್ಮ ನೆಕ್ಸ್ಟು ರೆಸಿಸ್ಟೆನ್ಸ್ ಬಂದು 25,400. ಲೈಕ್ ಅರೌಂಡ್ 65 to 70 ಪಾಯಿಂಟ್ಸ್ ನಾವು ರ್ಯಾಲಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಮೇಲೆ ನಿಫ್ಟಿ 50 ಏನಾಗ್ತಿದೆ ಅಂದರೆ ಕಂಪ್ಲೀಟ್ ತುಂಬ ದಿವಸಗಳಿಂದ ಇದು ಅಪ್ ಟ್ರೆಂಡಲ್ಲಿ ಬರ್ತಾನೆ ಇದೆ. ಒಂದು ಚಿಕ್ಕ ಕರೆಕ್ಷನ್ ಕೂಡ ತೊಗೊತಲ್ಲ. ಇಲ್ಲಿ ನೀವು ನೋಡ್ಬೋದು. ಫ್ರಮ್ August 5th ಇವತ್ತು September 2nd ಅಪ್ರಾಕ್ಸಿಮೇಟ್ಲಿ 1 ಮಂತಿಂದ ಮಾರ್ಕೆಟ್ ನಿಧಾನಕ್ಕೆ ಮೇಲೆ ಬರ್ತಾನೆ ಇದೆ. ಸೊ ಒಂದು ಚಿಕ್ಕ ಕರೆಕ್ಷನ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ ಬೀಳ್ಬೋದು ಅನಿಸುತ್ತೆ. ನಾಳೆ ನಾವು ವೇಟ್ ಮಾಡೋಣ. ಏನಾದರೂ ಲೆವೆಲ್ಸ್ ಬ್ರೇಕ್ಔಟ್ ಆದರೆ ಮಾತ್ರ ನಾವು ಪುಟ್ ಸೈಡ್ ಟ್ರೇಡ್ ತೊಗೊತೀನಿ. ಇಲ್ಲ ಸೈಡ್ ಬೈ ಸೈಡ್ ಇದ್ದರೆ ನಾನು ಅಷ್ಟೊಂದು ಟ್ರೇಡ್ ಮಾಡೋಕ್ಕೆ ಹೋಗಲ್ಲ. ಆಮೇಲೆ ನಾಳೆ ನಮ್ಮದು ಮೇನ್ ಫಿನ್ ನಿಫ್ಟಿ ಎಕ್ಸ್ಪೈರಿ ಇದೆ. ಫಿನ್ ನಿಫ್ಟಿ ಒಂದು ಸತಿ ಮಾರ್ಕೆಟ್ ಅನಾಲಿಸಿಸ್ ಮಾಡಿಬಿಡೋಣ. ಓಕೆ, ಫಿನ್ ನಿಫ್ಟಿ ನಮ್ಗೆ ಇವತ್ತು ಸ್ಟ್ರಾಂಗೆಸ್ಟ್ ರೆಸಿಸ್ಟೆನ್ಸ್ ಇದೆ ಇಲ್ಲಿ 23,759. ಇದೇನಾದರೂ ದಾಟಿದ್ರೆ ಮಾರ್ಕೆಟ್ ಎಕ್ಸಾಕ್ಟ್ಲಿ 50 ಪಾಯಿಂಟ್ಸ್ ರ್ಯಾಲಿ ಕೊಡುತ್ತೆ. ಅರೌಂಡ್ 23,811.
ಆಮೇಲೆ ನಮ್ಗೆ ಇಲ್ಲೊಂದು ಸ್ಟ್ರಾಂಗ್ ಸಪೋರ್ಟ್ ಇದೆ, ಇಲ್ಲೂ ಕೂಡ ಲಾಸ್ಟ್ ಕ್ಯಾಂಡಲ್ ರಿಜೆಕ್ಷನ್ ತೊಗೊಂಡಿದೆ 23,700. ಮಾರ್ಕೆಟ್ ಏನಾದರೂ ಇದನ್ನು ಕ್ರಾಸ್ ಆಯಿತು ಅಂದ್ಕೊಳ್ಳಿ, ಆರಾಮಾಗಿ ನಮಗೆ ಇನ್ನೊಂದು 50 ಪಾಯಿಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಾಳೆ ಫಿನ್ ನಿಫ್ಟಿ ಎಕ್ಸ್ಪೈರಿ ಇರೋ ಕಾರಣ ಸ್ವಲ್ಪ ವೇಟ್ ಮಾಡಿ, ಅರ್ಜೆಂಟ್ ಬೀಳೋಕೆ ಹೋಗಬೇಡಿ. ನೀವು ನೋಡ್ಬೋದು ಮಾರ್ಕೆಟ್ ಸುಮಾರು ದಿವಸದಿಂದ ಲೈಕ್ 8 or 10 ಟ್ರೇಡಿಂಗ್ ಡೇಸಿಂದ ಮಾರ್ಕೆಟ್ ಸೈಡ್ ವೇಸಲ್ಲೇ ಇದೆ ನೋಡಿ. ಇಲ್ಲಿಂದ ನೋಡಿ, ಇದು 27th ಆಗಸ್ಟಿಂದ ಸೈಡಲ್ಲೇ ಇರುತ್ತೆ. ಸುಮ್ಮನೆ ಒಂದು ಮೊಮೆಂಟಮ್ ಕೊಡುತ್ತೆ, ಮತ್ತೆ ಸೈಡ್ ವೇಸ್ಗೆ ಹೋಗುತ್ತೆ, ಸುಮ್ಮನೆ ಒಂದು ಮೊಮೆಂಟಮ್ ಕೊಡುತ್ತೆ, ಹಿಂಗೆ ಮಾಡ್ತಾ ಇದೆ. ಸೊ ವೇಟ್ ಮಾಡಿ ಬ್ರೇಕ್ಔಟ್ಗೋಸ್ಕರ. ಆಮೇಲೆ ಫ್ರೈಡೇ ಅಂತೂ ಕಂಪ್ಲೀಟ್ ಸೈಡ್ ವೇಸಲ್ಲಿತ್ತು. ಇವತ್ತು ಕೂಡ ನೀವು ನೋಡ್ಬೋದು ಯಾವುದೂ ಇಲ್ಲ, ಈ ಟ್ರೆಂಡೇ ಇಲ್ಲ, ಇದು ಪರ್ಫೆಕ್ಟ್ ಸೈಡ್ ವೇಸ್ ಟ್ರೆಂಡ್. ತುಂಬ ಜನ ಟ್ರ್ಯಾಪ್ ಆಗ್ತೀರಾ, ಇಲ್ಲಿ ಕಾಲ್ ತೊಗೊಳಕ್ಕೆ ಹೋಗ್ತೀರಾ, ಇಲ್ಲಿ ಪುಟ್ ತೊಗೊಳಕ್ಕೆ ಹೋಗ್ತಾರೆ, ತುಂಬ ಜನ ಟ್ರ್ಯಾಪ್ ಆಗ್ತಾ ಇದ್ದಾರೆ. ನಾನು ಅಷ್ಟೇ ಬ್ಯಾಂಕ್ ಎಕ್ಸೆಲ್ ಒಂದು ಕಾಲ್ ತೊಗೊಂಡೆ, ಮಾರ್ಕೆಟ್ ಇಲ್ಲಿ ಬಂದಾಗಲೇ ಕರೆಕ್ಟಾಗಿ ನಾನು ಕೂಡ ಇಲ್ಲಿ ಟ್ರ್ಯಾಪ್ ಆದೆ. ಅಲ್ಲೇ ರಿವರ್ಸಲ್ ಟ್ರೇಡ್ ನಾನು ಮಾಡಿದ್ದಿದ್ರೆ ಆಗ್ತಾಯಿತ್ತು. ಬಟ್ ಸ್ವಲ್ಪ ಓವರ್ ಟ್ರೇಡಿಂಗ್ ಮಾಡೋದನ್ನು ಎಲ್ಲರೂ ಅಷ್ಟೇ ಕಮ್ಮಿ ಮಾಡ್ಕೊಬೇಕು. ನಾನು ಇವತ್ತು ನನ್ನ ಪ್ರಾಫಿಟ್ಸ್ನ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ನಾನು ಕೂಡ ಅರೌಂಡ್ 9,000 to 10,000 ಪ್ರಾಫಿಟ್ನ ಮಾಡಿದ್ದೆ, ಬಟ್ ಓವರ್ ಟ್ರೇಡಿಂಗ್ ಮಾಡೋದು ಬರೀ 2,000 ಬಂದು ನಿಂತಿದೆ. ಸೊ ಇದಾಗಿತ್ತು ನಮ್ಮ ಅನಾಲಿಸಿಸ್ ವೀಡಿಯೋ. ನೀವು ಬೇಕಾದ್ರೆ ಲೆವೆಲ್ಸ್ನ ಕರೆಕ್ಟಾಗಿ ಪ್ಲಾಟ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ನೋಡ್ಕೊಂಡು ನಿಮ್ಮ ಚಾರ್ಟಲ್ಲೂ ಕೂಡ ಒಂದ್ಸರಿ ಪ್ಲಾಟ್ ಮಾಡಿ ಟ್ರೈ ಮಾಡಿ. ಫ್ರಮ್ ಪಾಸ್ಟ್ 1 ವೀಕ್ ನಮ್ಮ ಮಾರ್ಕೆಟ್ ಲೆವೆಲ್ಸ್ನ ಪರ್ಫೆಕ್ಟಾಗಿ ಅಲ್ಲಿಂದ ರಿವರ್ಸಲ್ ತೊಗೊತಾ ಇದೆ. ಏನಾದರೂ ಇದನ್ನು ರೆಸಿಸ್ಟೆನ್ಸ್ 1 ಕ್ರಾಸ್ ಆಯಿತು ಅಂದ್ಕೊಳ್ಳಿ, R2 ಹತ್ರ ಹೋಗುತ್ತೆ, ಸಪೋರ್ಟ್ 1 ಹತ್ರ ಕ್ರಾಸರ್, ಸಪೋರ್ಟ್ 2 ಹತ್ರ ಬರ್ತಾ ಇದೆ. ಆಮೇಲೆ ಇನ್ನೊಂದು, ಯಾರಿಗೇ ಆಗಲಿ ಆಫ್ಲೈನಲ್ಲಿ ಟ್ರೇಡಿಂಗ್ ಕಲಿಬೇಕು ಅಂತಿದ್ರೆ ನಮ್ಮ ಸೆಂಟರ್ ಬಂದು RR ನಗರ ಲೊಕೇಟ್ ಆಗಿದೆ. ಇಲ್ಲಿ ನಾವು ಆಫ್ಲೈನು ಬೇಸಿಕ್ ಟು ಅಡ್ವಾನ್ಸ್ ಹೇಳ್ಕೊಡ್ತೀವಿ. ಯಾರಿಗೆ ಕಲಿಬೇಕಿದ್ರು ಪ್ಲೀಸ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಇವತ್ತು ಇಷ್ಟೇ ಆಗಿರುತ್ತೆ ಅನಾಲಿಸಿಸ್ ವೀಡಿಯೋ. ನಾಳೆ ಮತ್ತೆ ಬರ್ತೀನಿ.